ನೃತ್ಯವು ಭಗವಂತನ ಸಾಕ್ಷಾತ್ಕಾರಕ್ಕೆ ಭಕ್ತಿ ಸಮರ್ಪಣಾ ವೇದಿಕೆಯಾಗಿದೆ. ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅಭಿಮತ. ಬೆಂಗಳೂರು ನಗರದ ಅನುಭವ ಮಂಟಪ ಬಸವಭವನದ ಸಹಯೋಗದಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಕಥಾ ನೃತ್ಯ ಅಂಗಣ ವತಿಯಿಂದ ಆಯೋಜಿಸಲಾದ ಇಂಡಿಯನ್ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ಅತ್ಯಂತ ವೈಭವದಿಂದ ನಡೆಯಿತು. ಪ್ರಸಿದ್ಧ ನೃತ್ಯ ಗುರು ಶ್ರೀಮತಿ ಗಾರ್ಗಿ ಗೋಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಈ ಉತ್ಸವವು ಪದ್ಮವಿಭೂಷಣ ಪಂಡಿತ್ ಬಿರ್ಜು ಮಹಾರಾಜ್ ಹಾಗೂ ವಿದುಷಿ ದುರ್ಗಾ ಆರ್ಯ ಅವರ ಆಶ್ರಯದಲ್ಲಿ ಬೆಳೆದು ಬಂದ ನೃತ್ಯ ಪರಂಪರೆಯ ಸೊಬಗನ್ನ ಪ್ರತಿಬಿಂಬಿಸಿತು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಕಲಾವಿದರು ತಮ್ಮ ಅದ್ಭುತ ಪ್ರತಿಭೆಯನ್ನ ಪ್ರದರ್ಶಿಸಿ ಪ್ರೇಕ್ಷಕರ ಮನಗೆದ್ದರು. ಈ ಮಹೋತ್ಸವದಲ್ಲಿ ಒಟ್ಟು 21 ಸೋಲೋ ಪ್ರದರ್ಶನಗಳು ಮತ್ತು 105ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ವೈವಿಧ್ಯಮಯ ನೃತ್ಯ ಶೈಲಿಗಳನ್ನು ಪರಿಚಯಿಸಿದವು. ಕೇರಳ, ವಾರಣಾಸಿ, ಕೋಲ್ಕತ್ತಾ, ಮಹಾರಾಷ್ಟ್ರ, ದೆಹಲಿ, ಚೆನ್ನೈ ಸೇರಿದಂತೆ ಹಲವು ರಾಜ್ಯಗಳಿಂದ ಕಲಾವಿದರು ಆಗಮಿಸಿ ಭಾರತೀಯ ಸಂಸ್ಕೃತಿಯ ವೈಭವವನ್ನ ವೇದಿಕೆಯಲ್ಲಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರು ದೂರದರ್ಶನ ಕೇಂದ್ರದ ವಿಶ್ರಾಂತ ಕಾರ್ಯಕ್ರಮ ನಿರ್ದೇಶಕಿ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಮಾತನಾಡಿ, ನೃತ್ಯವು ಭಗವಂತನ ಸಾಕ್ಷಾತ್ಕಾರಕ್ಕೆ ಭಕ್ತಿ ಸಮರ್ಪಣಾ ವೇದಿಕೆಯಾಗಿದೆ. ಭರತನಾಟ್ಯ ಸೇರಿದಂತೆ ಶಾಸ್ತ್ರೀಯ ನೃತ್ಯ ಕಲೆಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಒಂದು ಭಾಗವಾಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನ ಹೊಂದಲು ದಾರಿ ಮಾರ್ಗವಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿದುಷಿ ದುರ್ಗಾ ಆರ್ಯ, ಅಹಲ್ಯ ಫೌಂಡೇಶನ್ ಸಂಸ್ಥಾಪಕಿ ಶ್ರೀಮತಿ ಎನ್ಎಸ್ ಮಹಾಲಕ್ಷ್ಮಿ, ಡಾಕ್ಟರ್ ನಿರ್ಮಲಾ ಎಲಿಗಾರ್, ಶ್ರೀಮತಿ ಇಂದಿರಾ ಶಾಂತಕುಮಾರ್, ಶ್ರೀಮತಿ ಲತಾ ಪೂರ್ವಾನಿಕ್, ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಹಾಗೂ ಶ್ರೀಮತಿ ಶೋಭಾ ಮಹೇಶ್ ಉಪಸ್ಥಿತರಿದ್ದರು. ಕಲಾವಿದರನ್ನ ಪ್ರೋತ್ಸಾಹಿಸಿ ಅಭಿನಂದಿಸಿದರು. ಕಲಾಮಂಡಲಂ ತಂಡದ ಶ್ರೀಮತಿ ಶ್ರೀಜಾ ಆರ್ ಕೃಷ್ಣನ್, ಶ್ರೀ ಸತ್ಯನಾರಾಯಣ್ ಎನ್ ಹಾಗೂ ಶ್ರೀಮತಿ ಸಾವಿತ್ರಿ ಅರವಿಂದ್ ಅವರ ನೃತ್ಯ ಪ್ರದರ್ಶನಗಳು ವಿಶೇಷ ಆಕರ್ಷಣೆಯಾಗಿದ್ದು ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಪಡೆದವು. ಈ ಉತ್ಸವವು ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವುದರ ಜೊತೆಗೆ ಭಾರತೀಯ ನೃತ್ಯ ಪರಂಪರೆಯನ್ನ ಉಳಿಸಿ ಬೆಳೆಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದು ಗಣ್ಯರು ಹೇಳಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ4 ಮಂಡ್ಯ. ಎನಿ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್ ನನಗನ್ಸುತ್ತೆ ಈ ಕ್ಷಣದಲ್ಲಿ ಅನಿಸಿದ್ದು ನಮ್ಮ ಈ ಪ್ರಯೋಗಗಳಿದೆಯಲ್ಲ ಇಷ್ಟಕ್ಕೆ ನಿಂತ್ಕೋಬಾರ್ದು. ವೈ ಕಾಂಟ್ ವಿ ಸ್ಟಾರ್ಟ್ ಆಲ್ ಫಾರ್ಮ್ಸ್ ಆಫ್ ಡಾನ್ಸ್. ವಿ ಹ್ಯಾವ್ ಕಥಕ್, ಭರತನಾಟ್ಯ, ಮೋಹಿನಿಯಾಟ್ಟಂ ಆ್ಯಂಡ್ ಒಡಿಸ್ಸಿ. ಯು ಹ್ಯಾವ್ ಆಲ್ ದ ಕೈಂಡ್ಸ್ ಆಫ್ ಡಾನ್ಸ್ ಹಿಯರ್. ದೇರ್ ಆರ್ 9 to almost 9 types of dances in India. Why can't you think adopting all vachanas of different contemporary charanas? We can have competitions. If you have the competitions, definitely we will support. From my side, my personal angle also, whatever this thing, I will be with you. We will select the vachanas which is Shruti and Laya based vachanas. We can have competitions purely for vachana on dance, different forms of dances. We can think of it and we will expand the horizon of this kind of cultural. We'd like, as Bhuvaneshwari Hilpadi madam says, she went to America, and how the all young artists and young society think about our culture, our tradition, our literature, our philosophy. It has to go through art only. This is a great medium. We can contribute a lot. I think we'll reach out a younger generation through this performing art medium. That I wish that I don't want, a lot of things is there to talk, but I don't want to take because it's a dance time. We'll enjoy our dance. Thing is, let us continue with this. That is my wish. It may not be, it can extend to Western kind dance, Western classical. Then you can expand any kind of art, even performing art, and chitrakale, expression. Even you can come to folk dance also, folk art. Like that, we want to expand our horizon also. That is our motto. Let it reach to music, dance, culture, art, folk, whatever they kind. Welcome and all the best. All the artists who are performed, they have a wonderful future in the coming days. Definitely they are going to become national, international artists. When they are entering, we can see them, there is a lot of goddess are entering into the dais. That I can feel it. All the best children.
upcoming and promising artist. You have a wonderful future. We'll be with you as a supporter. Thank you. Thank you, Basava Samiti Women Team. Thank you. ಶ್ರೀಜಾ ಗುರು ದಂಪತಿಗಳು ಕೂಡ ಒಪ್ಕೊಳ್ತಾರೆ. ಆ ಒಂದು ಶಕ್ತಿ ಇದೆಯಲ್ಲ ಸಮಾಜಕ್ಕೆ ಜಂಗಮ ಶಕ್ತಿಯಾಗಿ ಸೃಷ್ಟಿ ಶಕ್ತಿಯಾಗಿ ಹೊರಹೊಮ್ಮೋಕೆ ಸಾಧ್ಯ. ಗಂಡ ಹೆಂಡತಿಯ ಉದಾಹರಣೆಗೆ ಅಂತ ಒಂದು ಅಮೋಘ ಶಕ್ತಿಗಳು ಕರ್ನಾಟಕದಲ್ಲಿ ಆಗಿ ಹೋಗಿದೆ. ಗಾರ್ಗಿಜಿ ಫಾರ್ ಎಕ್ಸಾಂಪಲ್, ನಮ್ಮ ನಿರುಪಮ ರಾಜೇಂದ್ರ ಕಪ್ಪಲ್ಲು, ಹೀಗೆ ಶುಭಾ ಧನಂಜಯ ಕಪ್ಪಲ್ಲು, ಈ ರೀತಿ ಅನೇಕ ಕೊಡುಗೆಗಳು ಕರ್ನಾಟಕದಲ್ಲಿ ಗಂಡ ಹೆಂಡತಿ ನೃತ್ಯ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾವು ಈಗ ಈ ಹೊಸ ಹೆಜ್ಜೆಯನ್ನು ಇಡ್ತಾ ಇರೋದು ಬಸವ ಸಂಸ್ಕೃತಿ ಅನ್ನೋದು ಕೇವಲ ಆಧ್ಯಾತ್ಮ ಮತ್ತು ಸಾಹಿತ್ಯ ಅಷ್ಟೇ ಅಲ್ಲ, ಅದರ ಅಂಗಳ ಇನ್ನೂ ವಿಸ್ತಾರ ಆಗಬೇಕು. ನೃತ್ಯ ಭಕ್ತಿ ಮಾರ್ಗದ ಮುಖ್ಯವಾದ ಒಂದು ಮುಖ್ಯ. ಹಠಯೋಗ, ಜ್ಞಾನಯೋಗ ಮತ್ತು ಯೋಗ, ಅನೇಕ ಯೋಗಗಳಲ್ಲಿ ಭಕ್ತಿ ಯೋಗವನ್ನು ಪ್ರತಿಪಾದಿಸಿದಂಥ ಶರಣರು ಭಕ್ತಿಯನ್ನು ಹೇಳ್ಕೊಡ್ತಾರೆ. ಇವನ್ ನೃತ್ಯದ ಮೂಲ ಆಶಯ ಮತ್ತು ಗುರಿ ಭಕ್ತಿನೇ. ನೀವು ಭಕ್ತಿಗೆ ಶೃಂಗಾರವನ್ನು ಕೊಡ್ತೀರಾ, ಭಾವ, ರಾಗ ಮತ್ತು ತಾಳವನ್ನು ಕೊಡ್ತೀರಾ. ಇಲ್ಲಿ ಸಾಹಿತ್ಯ ಭಾವನೆಯನ್ನು ಮತ್ತು ಅಭಿವ್ಯಕ್ತಿಯನ್ನು ಕೊಡುತ್ತೆ. ಆದರೆ ಗುರಿ ಮಾತ್ರ ಒಂದೇ. ನಾವು ಕೂಡ ಈ ಕಾಂಟೆಂಪರರಿಯಾಗಿ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿ ನಮ್ಮ ಡೈನಾಮಿಕ್ ಲೀಡರ್ಶಿಪ್ ಆಫ್ ಪ್ರಭುದೇವ್ ಆ್ಯಂಡ್ ಅರವಿಂದ್ ಜತ್ತಿ ಆ್ಯಂಡ್ ಆಸ್ ವೆಲ್ ಆಸ್ ರಾಣಿ ಸತೀಶ್ ಮೇಡಮು ವಿ ಆರ್ ಎಕ್ಸ್ಪಾಂಡಿಂಗ್. ಕೇವಲ 15 ಡೇಸಲ್ಲಿ ನಾನು ಗಾರ್ಗಿಯವರಿಗೆ ಒಂದು ವಚನವನ್ನು ಮಾಡಬೇಕು ಅಂದಾಗ ವಿದಿನ್ 15 ಡೇಸ್ ಈಸ್ ಕಂಪೋಸ್ಡ್. ಹ್ಯಾಟ್ಸ್ ಆಫ್ ಟು ಯು. ಫಾರ್ 3 ಡೇಸ್, ವಿದಿನ್ 3 ಡೇಸ್ ಈಸ್ ಕಂಪೋಸ್ಡ್ ಅಲ್ಲಮ ಪ್ರಭುಗಳ ಒಂದು ವಚನ ಬಸವಣ್ಣನವರನ್ನ ಕುರಿತು. ಇಟ್ಸ್ ಅ ವಂಡರ್ಫುಲ್ ಕಂಪೋಸಿಷನ್ ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆಲ್ಸೋ. ಫಾರ್ ದ್ಯಾಟ್, behalf of all the team of Basava Samiti, I would like to say lot of thanks to you. ಇದು ಏನಂತಂದರೆ ಕಲಾವಿದರ